ಹೇಳು ರುಕ್ಕು, ಏನಾದ್ರು ವಿಚಾರ ಗೊತ್ತಾಯ್ತಾ? ಏನ್ ಆಗ್ತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ ಪಲ್ಲವಿ. ನಾನಂತೂ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಯಾಕೆ? ಅಂತದೇನಾಯ್ತು? ಪಲ್ಲವಿ, ನನ್ ಗಂಡಂಗ್ ಕಾಲ್ ಮಾಡಿದ್ದೆ. ಅವ್ರು ನಿನ್ನೆ ಮನೆಗ್ ಬರಕ್ ಆಗ್ಲಿಲ್ಲ ಅಂತ ನನ್ನ ಹತ್ರ ಸಾರಿ ಕೇಳಿದ್ರು. ಮೇಡಮ್, ನೀವಿಲ್ಲೇನ್ ಮಾಡ್ತಿದ್ದೀರಾ? ಮನೇಲಿ ಯಾರು ಇಲ್ವಲ್ಲ, ಅದಕ್ಕೆ ಬಂದೆ. ಅದಕ್ಕೆ ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಿಮ್ಗೆ ಇಲ್ಲೇನ್ ಕೆಲ್ಸ? ಹೋಗು ರಾಗ್, ಎಲ್ಲಾದನ್ನು ನಿನ್ಗೆ ಗಿಡ್ಸಿ ಹೇಳೋದಕ್ಕಾಗಲ್ಲ. ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ಮೇಡಮ್, ಒಂದೇ ತಂತಿ ಹಿಡಿದು ವೀಣೆ ನುಡ್ಸೋ ರೀತಿ ಅದೇ ರಾಗ ಎಳಿಬೇಡಿ. ಬನ್ನಿ ಬನ್ನಿ, ಮೊದ್ಲಿನಿಂದ ಹೊರಗಡೆ ಹೋಗಿ. ಬನ್ನಿ ಬನ್ನಿ ಬನ್ನಿ, ಹೊರಗಡೆ ಹೋಗಿ ಹೋಗಿ. ಇಲ್ಲಿವರೆಗೂ ಮುಂದುವರೆದ್ಬಿಟ್ರ? ಸದ್ಯ ಈ ದೃಶ್ಯನ ಪಲ್ಲವಿ ನೋಡಿಲ್ವಲ್ಲ. ಅವಳೇನಾದ್ರೂ ನೋಡಿದಿದ್ರೆ ಏನ್ ಅನಾಹುತ ಆಗ್ತಿತ್ತೋ ಏನೋ. ಅದ್ಸರಿ, ಇಷ್ಟೊತ್ತಲ್ಲಿ ಪಲ್ಲವಿ ಎಲ್ಲೋದ್ಲು? ಸದ್ಯ ಅವಳಿಲ್ಲಿ ಇಲ್ದೇ ಇರೋದು ಒಳ್ಳೇದಾಯ್ತು. ಬಾ ನೋಡೋಣ ಎಲ್ಲಿದ್ದಾಳೆ ಅಂತ. ಅಲ್ವೋ ರಾಘು, ನಿನ್ನ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನೀನ್ ನೋಡಿದ್ರೆ ಅಲ್ಲಮ್ಮ, ನಿನಗಾದ್ರೂ ಜ್ಞಾನ ಬೇಡವಾ? ಇಷ್ಟೊತ್ನಲ್ಲಿ ಏನಮ್ಮ ಇದೆಲ್ಲ? ಏನಿಲ್ಲ ದೊಡ್ಡ ಮಾವ, ರಾಗುಗೆ ಬಾಂಬೆ ಹಲ್ವಾ ತಿನ್ನಿಸ್ತಾ ಇದ್ದೆ. ಯಾಕೆ ದೊಡ್ಡ ಮಾವ, ತಿನ್ನಿಸ್ಬಾರ್ದಾ? ಅಯ್ಯೋ, ಬ್ಯಾಡ ಅನ್ನಕ್ ನಾನು ಯಾರಮ್ಮ? ತಿನ್ಸು ತಿನ್ಸು, ಬಾಂಬೆ ಹಲ್ವನಾದ್ರೂ ತಿನ್ಸು, ತಿರುನಲ್ವೇಲಿ ಹಲ್ವನಾದ್ರೂ ತಿನ್ಸು. ರಾಘು, ನಿನ್ ಹೆಂಡತಿ ಏನ್ ಬೇಕಾದ್ರೂ ಪ್ರೀತಿಯಿಂದ ತಿನ್ಸಿದ್ರೆ ತಿನ್ನಪ್ಪ, ತಿನ್ನು ತಿನ್ನು. ಥ್ಯಾಂಕ್ ಯು ದೊಡ್ಡ ಮಾವ. ಹಾಗೆ ರಾಘು ಜೊತೆ ಇನ್ನೊಂದು ಡ್ಯಾನ್ಸ್ ಮಾಡಿದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? 10 ಡ್ಯಾನ್ಸ್ ಬೇಕಾದ್ರೂ ಮಾಡಮ್ಮ, ಆದ್ರೆ ಬಾಂಬೆ ಹಲ್ವಾ ವಿಚಾರ ಮಾತ್ರ ಯಾರಿಗೂ ಹೇಳ್ಬಿಡಮ್ಮ. ಇವ್ರ್ಯಾಕೆ ಒಬ್ರೆ ನಕ್ಕೊಂಡೋದ್ರು? ದೊಡ್ಡಪ್ಪ ದೊಡ್ಡಪ್ಪಂಗೆ ಏನಾಯ್ತು? ಇದಕ್ಕಿದ್ದಂಗೆ ಬೈತಿದ್ದವರು ಸಡನ್ ಆಗಿ ತಣ್ಣಗಾದ್ರು. ಅಯ್ಯೋ, ಇಷ್ಟೊತ್ನಲ್ಲಿ ಕಾಲ್ ಬರ್ತಿದೆ ಅಂದ್ರೆ ಇದು ಪಕ್ಕಾ ರಾಮಾಚಾರಿ ದೆವ್ವನೇ. ಅಲ್ಲ, ದೆವ್ವಗಳು ಫೋನ್ ಮಾಡಿ ಟಾರ್ಚರ್ ಕೊಡೋ ಹಾಗಾಯ್ತಲ್ಲಪ್ಪ. ನಾನ್ ಏನ್ ಮಾಡ್ಲಿ? ಅದೇನಾದ್ರೂ ಮಾಡ್ಕೊಳ್ಳಿ, ಎಷ್ಟೊತ್ ಬೇಕಾದ್ರೂ ಫೋನ್ ಮಾಡ್ಲಿ, ನಾನಂತೂ ತಲೆ ಕೆಡ್ಸ್ಕೊಳಲ್ಲ, ಫೋನು ರಿಸೀವ್ ಮಾಡಲ್ಲ. ಇವಳೇನು ಫೋನೇ ಪಿಕ್ ಮಾಡ್ತಿಲ್ವಲ್ಲ? ಅಯ್ಯೋ, ದೆವ್ವಂಗ್ ಏನಪ್ಪ ಆಗಿದೆ? ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಸುಮ್ನೆ ಇರೋದ್ ಬಿಟ್ಟು ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ಯಲ್ಲ. ನಾನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಅದ್ ಸುಮ್ನೆ ಬಿಡಲ್ಲ ಅನ್ಸುತ್ತೆ. ದೆವ್ವ ಸರ್, ಯಾಕ್ ನನ್ಗೀಗೆ ಬದುಕಿದಾಗ್ಲೇ ನರ್ಕ ತೋರಿಸ್ತಿದ್ದೀರಾ? ನಾನ್ ನಿಮ್ನ ಸಾಯಿಸಿದ್ ನಿಜಾನೇ, ಆದ್ರೆ ಅದಕ್ ನೀವೀಗಾಗ್ಲೇ ಸಾಕಷ್ಟು ಶಿಕ್ಷೆ ಕೊಟ್ಟು ಪ್ರತಿ ಕ್ಷಣ ನನ್ನ ನೆರಳೋ ಆಗಿ ಮಾಡ್ಬಿಟ್ಟಿದ್ದೀರಾ. ಪ್ಲೀಸ್, ನಾನ್ ನಿಮ್ ಕೈ ಮುಗಿತೀನಿ, ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ನನ್ ಬಿಡಿ ಸರ್. ಇವಳಿಗೇನಾಯ್ತು? ಏನೇನೋ ಮಾತಾಡ್ತಿದ್ದ. ಲೇ ರುಕ್ಕು, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನನ್ ದೆವ್ವ ಅಲ್ಲ, ಪಲ್ಲವಿ. ಪಲ್ಲವಿನಾ? ಯಾವ ಪಲ್ಲವಿ? ಅಯ್ಯೋ ನಾನ್ ಕಣೆ, ಪಿಜಿಲಿಬ್ರು ಒಟ್ಟಿಗೆ ಇದ್ವಿ ನೋಡು, ಆ ಪಲ್ಲವಿ. ಓಹ್, ನೀನಾ? ಇವಾಗ ಗೊತ್ತಾಯ್ತು ಕಣೆ. ಸಾರಿ ಪಲ್ಲವಿ. ನಿನ್ ಸಾರಿ ಇರ್ಲಿ, ಅದೇನೋ ಒಂದೇ ಸಮನೆ ಬಡ್ಬಡಾಯಿಸ್ತದಲ್ಲ, ಅಂತದೇನೇ ಮಾಡ್ದೆ? ನೀನ್ ಯಾರನ್ನೇ ಕೊಲೆ ಮಾಡಿದ್ಯಾ? ಹಲೋ ರುಕ್ಕು. ಅದು ಏನಿಲ್ಲ ಪಲ್ಲವಿ, ಅದೊಂದ್ ದೊಡ್ಡ ಕತೆ. ನಿನ್ಗದನ್ನ ಇನ್ನೊಂದ್ಸಲ ಹೇಳ್ತೀನಿ. ಏನು
ಅಪ್ರೂಪಕ್ ನನ್ನ ನೆನಪಿಸ್ಕೊಂಡ್ ಕಾಲ್ ಮಾಡಿದ್ಯಾ? ಏನ್ ವಿಷಯ? ಅದೇನು ಇಲ್ವೇ. ಇವತ್ತು ನೀನ್ ಸ್ಟೇಟಸ್ ಅಲ್ಲಿ ಹಾಕಿದ್ಯಲ್ಲ ಫೋಟೋ, ಅದ್ ಯಾರ್ದು? ಅಯ್ಯೋ, ಯಾರ್ಯಾರ್ದು ಫೋಟೋ ನಾನ್ ಯಾಕೆ ಹಾಕೊಳ್ಳಿ? ಅದ್ ನನ್ ಗಂಡ ಕಿಟ್ಟಿ ಫೋಟೋ. ಲೇ, ನಿಂಗೇನಾದ್ರು ತಲೆ ಕೆಟ್ಟಿದ್ಯೇನೆ? ಅದೇಗೆ ಅವ್ನ್ ನಿನ್ ಗಂಡ ಆಗ್ತಾನೆ? ಹೇಗೆ ಅಂದ್ರೆ ನನಗ್ ತಾಳಿ ಕಟ್ಟಿ ಮದ್ವೆ ಆಗಿ ಗಂಡ ಆಗಿರೋದು ಕಣೆ. ಅದ್ ಹಾಗಲ್ವೇ, ಅವನು ಆ ಚಾರು ಗಂಡ ರಾಮಾಚಾರಿ ತಾನೆ? ಇಲ್ಲ ಕಣೆ, ಇವನು ನನ್ ಗಂಡ ಕಿಟ್ಟಿ. ಆ ಚಾರು ಗಂಡ ರಾಮಾಚಾರಿ ಸತ್ತೋದ. ಲೇ ರುಕ್ಕು, ತಮಾಷೆ ಮಾಡ್ತಿದ್ಯಾ ಹೇಗೆ? ಇಂಪಾಸಿಬಲ್. ಗಂಡ ಹೆಂಡತಿ ಇಬ್ರು ನಮ್ ಮನೆಗ್ ಬಂದ್ ಹೋಗಿದ್ದಾರೆ, ಅದೇಗೆ ಅವ್ನ್ ಸಾಯಕ್ ಸಾಧ್ಯ? ಹೇಯ್, ನನ್ನನ್ ತಮಾಷೆ ಮಾಡ್ತಿದ್ಯಾ ಅಂತ ಕೇಳ್ಬಿಟ್ಟು ಇವಾಗ ನೀನ್ ತಮಾಷೆ ಮಾಡ್ತಿದ್ಯಾ? ನಾನ್ ಸತ್ತೋಗಿ ತುಂಬಾ ದಿನ ಆಯ್ತು. ಇಲ್ಲ ಕಣೆ ರುಕ್ಕು, ಗಂಡ ಹೆಂಡತಿ ಇಬ್ರು ಜೊತೆಲೆ ನಮ್ ಮನೆಗ್ ಬಂದು ನನ್ ಸಂಸಾರನೇ ಹಾಳ್ ಮಾಡಿ ಹೋಗಿದ್ದಾರೆ. ಕೃಷ್ಣ, ಯಾರ್ದ ಫೋನು? ರುಕ್ಮಿಣಿದಮ್ಮ. ಮಾತಾಡು, ನೋಡ್ತಾ ಇದೆಯಲ್ಲ ಪಾಪ, ಅವಳೆಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಏನು. ಹಾ, ಸರಿ ಆಯ್ತು. ಹಲೋ, ನಾನ್ ನೆನ್ಪಿದಿನ ಕೃಷ್ಣ ನಿನ್ಗೆ. ಈ ಕೃಷ್ಣಂಗೆ ನಿನ್ನ ಹೇಗ್ ಮರೆಯಕ್ಕಾಗತ್ತೆ ರುಕು? ಸಾವು ಬರೋ ಹೊತ್ತಲ್ಲೂ ಪಕ್ಕದಲ್ಲೇ ಇರ್ತೀಯಲ್ಲ. ಇಂಥ ಮಾತುಗಳಿಗೆ ಮಾತ್ರ ಪ್ರೀತಿನ? ನಿನ್ನ ನೋಡಿ ಎಷ್ಟ್ ದಿನ ಆಯ್ತು, ನೀನ್ ನನ್ನ ಹತ್ರ ಮಾತಾಡಿ ಎಷ್ಟ್ ದಿನ ಆಯ್ತು. ಹೋಗ್ಲಿ, ನಿನ್ನೆ ಯಾವ ದಿನ ಅಂತನಾದ್ರೂ ಗೊತ್ತಿತ್ತಾ? ನಿನ್ನೆ ನಮ್ ವೆಡ್ಡಿಂಗ್ ಆನಿವರ್ಸರಿ. ಓಹೋ, ಒಂದ್ ಕಾಲ್ ಮಾಡಿದ್ಯಾ ಮತ್ತೆ? ಅಲ್ಲ, ಅದು ಏನದು? ಹ, ಅತ್ತೆ ಹತ್ರ ಏನ್ ಹೇಳಿದ್ಯಾ? ನನ್ನ ನೋಡಕ್ ಹೋಗ್ತೀನಿ ಅಂತ ತಾನೆ ಮನೆಯಿಂದ ಬಂದೆ ತಾನೆ, ಮತ್ ಯಾಕೆ ನನ್ನ ಹತ್ರ ಬರ್ಲಿಲ್ಲ? ಸಾರಿ ರುಕು, ಅದು ಅಲ್ಲಿಗೆ ಬಂದಿದ್ದೀನಿ ಅಂತ ಮನೇಲಿ ಸುಳ್ಳು ಹೇಳಿದ್ದೆ. ಬರಬಾರ್ದು ಅಂತ ಏನಿರ್ಲಿಲ್ಲ, ಯಾಕೋ ಮನ್ಸೇರಿರ್ಲಿಲ್ಲ ಅಷ್ಟೆ. ಯಾಕೆ ಸರಿ ಇರ್ಲಿಲ್ಲ? ಅದು ಮನೇಲೊಂದು ಸಾವಾಗಿತ್ತಲ್ಲ, ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದು ಬೇಡ ಅನಿಸ್ತು. ನಾನು ಇನ್ನೂ ಡೀಟೇಲ್ ಆಗಿ ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಡ್ತೀನಿ. ಅಲ್ಲ, ನಾನು ಹೇಳೋದು ಕೇಳೋರಕ್ಕೂ. ಈಗೇನು ನಮ್ಮ ಮನೆಗೆ ಬರ್ಬೇಕಾ? ಆಯ್ತು, ಬರ್ತೀನಿ ಬಿಡು. ಏನು ಚಾರು ಹೊತ್ತಿಗೆನು ಕರ್ಕೊಂಬರ್ಬೇಕಾ? ಸರಿ, ಕೇಳಿ ನೋಡ್ತೀನಿ. ಅವ್ರು ಬರ್ತಾರೆ ಅಂದ್ರೆ ಕರ್ಕೊಂಬರ್ತೀನಿ. ಹಾ, ಸರಿ ಸರಿ, ನಾನೇ ಹೇಳ್ತೀನಿ. ಆಯ್ತು, ಕರ್ಕೊಂಬರ್ತೀನಿ. ಓ, ಅವ್ರಿಗೆ ಇಷ್ಟವಾದ ಅಡುಗೆನೆಲ್ಲ ಮಾಡ್ಬೇಕು ಅಂತ ಇದ್ಯಾ? ಸರಿ, ಆಯ್ತು, ಕರ್ಕೊಂಬರ್ತೀನಿ. ಏನಂತಪ್ಪ? ಅದೇಮ್ಮ, ಹೋಗ್ತಾ ಚಾರು ಹೊತ್ತಿಗೆನು ಕರ್ಕೊಂಡು ಹೋಗ್ಬೇಕಂತೆ. ಅವ್ರಿಗೆ ಇಷ್ಟವಾಗಿದ್ದ ಅಡುಗೆನೆಲ್ಲ ರುಕ್ಕು ಮಾಡಿ ತಿನ್ಸಕ್ಕೆ ಕಾಯ್ತಾ ಇದ್ದಾಳಂತೆ. ಹೌದು ಪಪ್ಪ, ನಮ್ ಚಾರುಗೂ ಬೇಜಾರು ಕಳೀತೆ, ರುಕ್ಕಗೂ ಸಂತೋಷ ಆಗುತ್ತೆ ಕಣು. ಚಾರು, ಹೋಗ್ಬಮ್ಮ. ಹುಷಾರಾಗಿ ಕಣು ಪಾಪ. ಒಳ್ಳೆ ಐಡಿಯಾನೇ ಮಾಡಿದ್ಯಾ ರಾಮಾಚಾರಿ, ಮನೆಯಿಂದ ಹೊರಗಡೆ ಹೋಗೋದಕ್ಕೆ. ಏನ್ ಮಾಡೋದು ಮೇಡಮ್, 4 ಗಂಟೆಗೆ ಮಂಟಪದಲ್ಲಿ ಇರ್ಬೇಕಲ್ವಾ. ಸರಿ, ನೀವೇನು ಲೇಟ್ ಮಾಡಬೇಡಿ, ಬೇಗ ರೆಡಿ ಆಗ್ಬಿಡಿ. ನಾನು ಆಗ್ಲೇ ರೆಡಿ. ಹೇಳು ರುಕ್ಕು, ಏನಾದ್ರು ವಿಚಾರ ಗೊತ್ತಾಯ್ತಾ? ಏನ್ ಆಗ್ತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ ಪಲ್ಲವಿ. ನಾನಂತೂ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಯಾಕೆ? ಅಂತದೇನಾಯ್ತು? ಪಲ್ಲವಿ, ನನ್ ಗಂಡಂಗ್ ಕಾಲ್ ಮಾಡಿದ್ದೆ. ಅವ್ರು ನಿನ್ನೆ ಮನೆಗ್ ಬರಕ್ ಆಗ್ಲಿಲ್ಲ ಅಂತ ನನ್ನ ಹತ್ರ ಸಾರಿ ಕೇಳಿದ್ರು. ನೀನ್ ನೋಡಿದ್ರೆ ಅವ್ರಿಬ್ರು ನಿಮ್ ಮನೆಗ್ ಬಂದಿದ್ರು ಅಂತ ಹೇಳ್ದೆ. ನಿಜವಾಗ್ಲೂ ನಿಮ್ ಮನೆಗ್ ಬಂದಿದ್ದು ಇವ್ರಿಬ್ರೇನಾ? 100% ಅವರೇ ಕಣೆ. ಅವ್ರು ಬಂದಿಲ್ಲ ಅಂದ್ರೆ ನಾನ್ ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ? ಯಾವ್ದ್ ನಿಜಾನೋ ಯಾವ್ದ್ ಸುಳ್ಳು, ನನ್ಗಂತೂ ತಲೆ ಕೆಟ್ಟ ಹೋಗ್ತಿದೆ. ನೋಡು, ನಿನಗ್ ಸುಳ್ಳು ಹೇಳೋ ಅನಿವಾರ್ಯತೆ ನನಗಿಲ್ಲ. ಆಮೇಲೆ ಆ ಜಾನ್ಸಿ ಇವಾಗ ತಾನೇ ನಮ್ಮ ಮನೆಯವ್ರ ಹತ್ರ ಸೀಮಂತ ಶಾಸ್ತ್ರ ಬಗ್ಗೆ ಏನು ಗೊತ್ತಿಲ್ಲದವ್ರ ತರ ಎಲ್ಲಾ ತಿಳ್ಕೊಂಡ್ಲು. ಅಂದ್ಮೇಲೆ ನಾನ್ ನಿನ್ನ ಹತ್ರ ಹೇಳ್ದಾಗೆ ಆ ಚಾರುಗ್ ಸೀಮಂತ ಶಾಸ್ತ್ರ ಮಾಡ್ತಿರೋದ್ ನಿಜ ತಾನೆ? ಅಲ್ಲವಿ,
ನಾನ್ ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಕಣೆ. ನೀನ್ ಹೇಳ್ತಾ ಇರೋದೆಲ್ಲ ನಿಜಾನ? ನನಗ್ ನಂಬೋದಕ್ಕೆ ಆಗ್ತಿಲ್ಲ. ಅಂದ್ರೆ ಅದ್ರ ಅರ್ಥ ನಿನ್ಗೆ ನಿನ್ ಗಂಡನ್ ಮೇಲೆ ಇರೋ ನಂಬಿಕೆ ಜಾಸ್ತಿ ಅಂತ ಅರ್ಥ ಆಯ್ತು ಬಿಡು. ಓಕೆ, ನಿನ್ ನಂಬಿಕೆ ಸುಳ್ಳು ಅಂತ ಹೇಳ್ಬೇಕಾದ್ರೆ ಅವ್ರ ಇಲ್ಲಿಂದ ಸೀಮಂತಕ್ ಹೊರಟ್ಮೇಲೆ ನಾನು ನಿಂಗೆ ಫೋನ್ ಮಾಡ್ತೀನಿ ಬಿಡು. ಆಗ ನೀನೇ ಖುದ್ದಾಗ್ ಹೋಗಿ ಕಣ್ಣಾರೆ ನೋಡಿ ಕನ್ಫರ್ಮ್ ಮಾಡ್ಕೊ. ಹಾಗಾದ್ರೂ ನಿಂಗೆ ಸುಳ್ಳು ಹೇಳ್ತಿರೋದ್ ಯಾರು ಅಂತ ಗೊತ್ತಾಗುತ್ತೆ. ಅಣ್ಣ ಅಣ್ಣ ಅಣ್ಣ, ಯಾಕೆ ಕಿರ್ಸ್ತಾ ಇದ್ಯಾ? ಅವ್ನ್ ಮನೇಲಿಲ್ಲ. ಹೌದಾ? ಎಲ್ಲಿಗೆ ಹೋಗಿದ್ದಾನೆ? ನನ್ಗೇನೆ ಗೊತ್ತು. ಅದೇನೋ ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ ಅಂತ ತರುಣ ಜೊತೆ ಹೋದ. ಜಾನ್ಸಿ? ಅದೇ ಕಣೆ, ಅವ್ರ ಫ್ರೆಂಡ್ಗೆ ಸೀಮಂತ ಇದೆ ಅಲ್ವಾ, ಮುಗಿಸ್ಕೊಂಡ್ ಬರ್ತೀನಿ, ಬರೋದ್ ಲೇಟ್ ಆಗತ್ತೆ ಅಂತ ಹೇಳಿದಾಳೆ. ಅದ್ ಸರಿ, ನೀನ್ ಯಾಕೆ ಅವ್ರ ಬಗ್ಗೆ ಕೇಳ್ತಾ ಇದೀಯಾ? ಏನಿಲ್ಲಮ್ಮ, ಮನೇಲಿ ಕಾಣಿಸ್ಲಿಲ್ವಲ್ಲ ಅದಕ್ಕೆ ಕೇಳ್ದೆ ಅಷ್ಟು. ಸರಿನಮ್ಮ. ಅಂದ್ರೆ ಇವರಿಬ್ರು ಮನೇಲಿ ಸುಳ್ಳು ಹೇಳಿ ಹೋಗಿದಾರೆ. ಅಂದ್ರೆ ಗ್ಯಾರಂಟಿ ಸೀಮಂತ ಮಾಡಕ್ಕೆ ಹೋಗಿರೋದು. ಹೋಗಿ ಹೋಗಿ ನಿಮ್ಗೆ ಹೇಗ್ ಶಾಕ್ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಭಾಗ್ಯಮೋರೆ, ಏನಮ್ಮ ಮಡ್ಲಕ್ಕಿಗೆಲ್ಲ ರೆಡಿ ಇದೆ ಅಲ್ವಾ? ಎಲ್ಲ ರೆಡಿ ಇದೆ. ಹಾ, ಮತ್ತೆ ಲಕ್ಷ್ಮಮ್ಮವ್ರೆ, ಪೂಜೆಗೆ ಹಣ್ಣು ಎಲ್ಲ ರೆಡಿ ಇದೆ ಅಲ್ವಾ? ರೆಡಿ ಇದೆ. ಮತ್ತೆ ನೀವು ತಾಂಬೂಲಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀರಲ್ಲ? ಮಾಡ್ಕೊಂಡಿದೀವಿ. ಜಾನ್ಸಿ ಮೇಡಮ್, ನೀವ್ ಯಾಕೆ ಟೆನ್ಷನ್ ಆಗ್ತೀರಾ? ಅವರೆಲ್ಲ ರೆಡಿ ಮಾಡ್ಕೋತಾರ ಬಿಡಿ. ಅದ್ ಹಾಗಲ್ಲ ಯಜಮಾನ್ರೆ, ಸುಮ್ನೆ ಪೂಜೆ ಸಮಯದಲ್ಲಿ ಅದಿಲ್ಲ ಇದಿಲ್ಲ ಅಂತ ಟೈಮ್ ವೇಸ್ಟ್ ಆಗಲ್ಲ, ಅದಕ್ಕೆ ಎಲ್ಲ ಈಗ್ಲೇ ಚೆಕ್ ಮಾಡ್ಕೋತಿದ್ದೀನಿ. ಸರಿ ಸರಿ. ತರುಣ, ವಾದಿದವ್ರಿಗೆ ಹೇಳಿದ್ಯಾ? ಓ, ಅವ್ರೇನ್ ಹೇಳಾಯ್ತು? ಅವ್ರ ಅಂದವೇ ಎಕ್ಸ್ಟ್ರಾ ಚೇರ್ಸ್ ಹೇಳಿದ್ನಲ್ಲ, ಅದು ತರ್ಸಿದ್ದಾಯ್ತು, ಹಾಕ್ಸಿದ್ದು ಆಯ್ತು. ಓಕೆ. ಜಾನ್ಸಿ ಮೇಡಮ್ ಟೆನ್ಷನ್ ಆಗ್ಬೇಡ ಅಂತ ಹೇಳಿ ನೀನ್ ಯಾಕೋ ಟೆನ್ಷನ್ ಆಗ್ತಿದ್ಯಾ? ಅದ್ ಹಾಗಲ್ಲ ತರುಣ, ಇಂಥ ಒಳ್ಳೆ ಕಾರ್ಯಕ್ರಮದ ಜವಾಬ್ದಾರಿ ನಮ್ಗೆ ವಹಿಸಿದ್ದಾರೆ ಅಂದ್ಮೇಲೆ ಅದಕ್ಕೆ ಯಾವುದೇ ಕೊರತೆ ಇಲ್ದಂಗೆ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ಅದಕ್ಕೆ ಒಂದ್ ಸ್ವಲ್ಪ ಟೆನ್ಷನ್ನು. ನೀವಿಬ್ರು ಏನು ತಲೆ ಕೆಡಿಸ್ಕೊಂಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ ಆಯ್ತಾ? ಜನ ಬಂದು ಫಂಕ್ಷನ್ ಅಟೆಂಡ್ ಮಾಡಿ, ಊಟ ಮಾಡಿ, ತಾಂಬೂಲ ತಗೊಂಡೋಗೋವರೆಗೂ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೀನಿ. ನೀವಿಬ್ರು ಗಂಡ ಹೆಂಡತಿ ಹೋಗಿ ಸ್ಟೇಜ್ ಮೇಲೆ ಫಂಕ್ಷನ್ ಮಾಡ್ಕೊಡೋದು ಒಂದೇ ಬಾಕಿ. ಮಂಗಳಮವ್ರೆ, ಲವ್ ರಾಘು, ನಾವೇನೋ ಚಾರು ಸೀಮಂತ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ, ಆದ್ರೆ ಅವ್ರ ಮನೆ ಕಡೆಯವ್ರು ಯಾರು ಬಂದಿಲ್ವಲ್ಲ? ನಾನಿದ್ದೀನಿ. ಸೀತೆ ಸೀಮಂತ ನಡೀತಾ ಇರ್ಬೇಕಾದ್ರೆ ಈ ಹನುಮಂತ ಬರ್ದೇ ಇರ್ತಾನ? ಈಗ ನೀವೇನೋ ಬಂದ್ರಿ, ಆದ್ರೆ ಚಾರು ಅವ್ರಿಗೆ ಅವ್ರ ಮನೆಯಿಂದ ಯಾರು ಮುತ್ತೈದೆಯರು ಬಂದಿಲ್ಲ ಅಂತ ಅನ್ಸುತ್ತಲ್ವಾ? ಯಜಮಾನ್ರೆ, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ಚಾರು ಅವ್ರಿಗೆ ಬೇಜಾರಾಗ್ತಿರೋ ರೀತಿ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ಸರಿ, ಎಲ್ಲ ಬನ್ನಿ ಬೇಗ, ಇನ್ನು ಬೇಜಾನ್ ಕೆಲಸ ಇದೆ. ಬನ್ನಿ ಬನ್ನಿ. ಬಾ ತರುಣ್.